ಸ್ನೇಹಿತರೆ, ನಮ್ಮ ಭಾರತದ ರಕ್ಷಣಾ ಬೆಳವಣಿಗೆಗಳ ಪ್ರತಿಯೊಂದು ಸುದ್ದಿಯೂ ನಿಮಗೆ ತಲುಪಬೇಕೆಂಬುದು ನಮ್ಮ ಉದ್ದೇಶ. ನಿಮ್ಮ ಒಂದು ಸಬ್ಸ್ಕ್ರೈಬ್ ನಮಗೆ ದೊಡ್ಡ ಪ್ರೋತ್ಸಾಹ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ಪ್ರೋತ್ಸಾಹ ನೀಡಿ ಎಂದು ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ. ನಮಸ್ಕಾರ ಗೆಳೆಯರೇ, ದೇಶ ಪ್ರೇಮಿಗಳೇ, ನಮ್ಮ ಕನ್ನಡ ಡಿಫೆನ್ಸ್ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿಮಗೆ. ಸ್ನೇಹಿತರೆ, ಇವತ್ತು ನಾವು ಮಾತನಾಡೋದು ಒಂದು ತುಂಬಾ ಮಹತ್ವದ ವಿಷಯದ ಬಗ್ಗೆ. ಸ್ಪೇಸ್ ಅಂದ್ರೆ ಬಾಹ್ಯಾಕಾಶ ಇನ್ನು ಮುಂದೆ ಯುದ್ಧ ಭೂಮಿಯ ಕೊನೆಯ ಗಡಿಯಲ್ಲ, ಇದು ಮೊದಲ ರಕ್ಷಣಾ ರೇಖೆ. ಮತ್ತು ಭಾರತ ಈ ಅಂತರವನ್ನು ತ್ವರಿತವಾಗಿ ಮುಚ್ಚಲು ಓಡುತ್ತಿದೆ. 1 ವರ್ಷದ ಹಿಂದೆ ಪಹಲ್ಗಾಮ್ ದಾಳಿ ನಡೆದಾಗ ಪ್ರೈವೇಟ್ ಸ್ಯಾಟಲೈಟ್ ಇಮೇಜರಿ ಅದರಲ್ಲಿ ಲಿಂಕ್ ಆಗಿತ್ತು ಅನ್ನೋ ಮಾಹಿತಿ ಕೂಡ ಹೊರಬಂತು. ಅದಾದ ನಂತರ ಭಾರತದ ಡಿಫೆನ್ಸ್ ಸರ್ಕಲ್ನಲ್ಲಿ ಒಂದು ದೊಡ್ಡ ಎಚ್ಚರ ಆಯಿತು. ಸ್ಪೇಸ್ ಇನ್ನು ಮುಂದೆ ಯಾವುದೋ ಭವಿಷ್ಯದ ಯೋಜನೆಯ ವಿಷಯ ಅಲ್ಲ, ಇದು ಈಗಿನ ಅಗತ್ಯ. ಇದೇ ಹಿನ್ನೆಲೆಯಲ್ಲಿ ಇಂಡಿಯಾ ಡೆಫ್ ಸ್ಪೇಸ್ ಸಿಂಪೋಸಿಯಂ 2026ರಲ್ಲಿ ನಡೆಯಿತು. ಅಲ್ಲಿ ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಜನರಲ್ ಅನಿಲ್ ಚೌಹಾಣ್ ರವರು ಒಂದು ತುಂಬ ಮುಖ್ಯವಾದ ಮಾತನ್ನು ಹೇಳಿದರು. ಸ್ಪೇಸ್ ಆಧಾರಿತ ಸಾಮರ್ಥ್ಯಗಳು ಈಗ ಡೆಮೋಕ್ರಟೈಸ್ ಆಗಿಬಿಟ್ಟಿವೆ. ಅಂದರೆ ಯಾವ ದೇಶವೇ ಆಗಲಿ, ಯಾವ ನಾನ್ ಸ್ಟೇಟ್ ಆ್ಯಕ್ಟರ್ ಆಗಲಿ, ತಾವೇ ಉಪಗ್ರಹ ಹಾರಿಸಬೇಕಿಲ್ಲ. ಫ್ರೆಂಡ್ಲಿ ದೇಶಗಳಿಂದ ಪಡೆಯಬಹುದು, ಇಲ್ಲ ಪ್ರೈವೇಟ್ ಕಂಪನೀಸ್ಗಳ ಹತ್ರ ಕೊಂಡುಕೊಳ್ಳಬಹುದು. ಇದು ಅವಕಾಶ ಹೌದು, ಆದರೆ ಅಷ್ಟೇ ದೊಡ್ಡ ಅಪಾಯ ಕೂಡ. ಇದಕ್ಕೆ ನೇರ ಉದಾಹರಣೆ ಎಂದರೆ ಆಪರೇಷನ್ ಸಿಂಧೂರ್. ಆ ಸಮಯದಲ್ಲಿ ಚೀನಾ ಪಾಕಿಸ್ತಾನಕ್ಕೆ ರಿಯಲ್ ಟೈಮ್ ಟ್ರ್ಯಾಕಿಂಗ್ ಮತ್ತು ಟಾರ್ಗೆಟಿಂಗ್ ಮಾಹಿತಿಯನ್ನು ಹಂಚಿಕೊಂಡಿತ್ತು ಅನ್ನೋದು ಈಗ ಬಹಿರಂಗವಾಗಿದೆ. ಇದು ನಮಗೆ ಸ್ಪಷ್ಟವಾಗಿ ತೋರಿಸುತ್ತದೆ, ಶತ್ರು ದೇಶ ತನ್ನದೇ ಉಪಗ್ರಹ ಇಲ್ಲದೆ ಕೂಡ ಬೇರೆಯವರ ಸಹಾಯದಿಂದ ನಿಮ್ಮ ಮೇಲೆ ಕಣ್ಣಿಡಬಹುದು ಅಂತ. ಈಗ ಮಾತನಾಡೋಣ ಇಂಡಸ್ಟ್ರಿ ಮತ್ತು ಗೌರ್ನಮೆಂಟ್ ನಡುವಿನ ಗ್ಯಾಪ್ ಬಗ್ಗೆ. ಸಿಂಪೋಸಿಯಂನಲ್ಲಿ ಏರ್ ಚೀಫ್ ಮಾರ್ಷಲ್ RKS ಭದೌರಿಯಾ ಅವರು 2019ರಿಂದ 2021ರವರೆಗೆ ಇಂಡಿಯನ್ ಏರ್ ಫೋರ್ಸ್ ಚೀಫ್ ಆಗಿದ್ದರು. ಒಂದು ನೇರವಾದ ಮಾತನ್ನು ಹೇಳಿದರು. ಅವರ ಪ್ರಕಾರ ಭಾರತ ಸರ್ಕಾರ ಇಂಡಿಯನ್ ಕಂಪನೀಸ್ಗೆ ಒಂದು ಖಚಿತವಾದ ಭರವಸೆಯನ್ನು ಕೊಡಬೇಕು. ನೀವು ಒಂದು ನಿರ್ದಿಷ್ಟ ಮಟ್ಟವನ್ನು ತಲುಪಿದರೆ ನಾವು ನಿಮ್ಮಿಂದಲೇ ಕೊಳ್ಳುತ್ತೇವೆ ಅಂತ. ಆ ಮಾತುಗಳನ್ನು ಅವರೇ ಹೇಳಿದ ಹಾಗೆ ಕೇಳಿ. ನಮ್ಮ ಕೈಗಾರಿಕೆಯ ಮೇಲೆ ನಂಬಿಕೆ ಇಡಬೇಕು. ನೀವು ಈ ಹಂತ ತಲುಪಿದ ಮೇಲೆ ನಾವು ನಿಮ್ಮಿಂದ ಮಾತ್ರ ತೆಗೆದುಕೊಳ್ಳುತ್ತೇವೆ ಅಂತ ಒಂದು ಲೆಟರ್ ಆಫ್ ಇಂಟೆಂಟ್ ಕೊಡಬೇಕು. ಹಾಗೆ ಮಾಡದ ಹೊರತು ಪ್ರೈವೇಟ್ ಸೆಕ್ಟರ್, ಚಿಕ್ಕ ಕಂಪನಿಗಳೇ ಆಗಲಿ, ಸ್ಟಾರ್ಟಪ್ಪೇ ಆಗಲಿ, ಅವಕ್ಕೆ ಹಣ ಹೊಂದಿಸಿಕೊಳ್ಳಲು ಸಾಧ್ಯವಾಗಲ್ಲ. ಸರ್ಕಾರದ ಹಣದ ಮೇಲೆ ಮಾತ್ರ ಅವಲಂಬಿಸಿ ಇದನ್ನು ಮಾಡಲು ಆಗಲ್ಲ. ಇದು ತುಂಬ ಮಹತ್ವದ ಮಾತು, ಏಕೆಂದರೆ ಇಂದು ಭಾರತದ ಹಲವಾರು ಸ್ಪೇಸ್ ಸ್ಟಾರ್ಟಪ್ಸ್ಗಳು ಸರ್ಕಾರದ ಆದೇಶಗಳಿಲ್ಲದೆ ಮಿಲಿಟರಿ ಫೋಕಸ್ಡ್ ಪ್ರಾಡಕ್ಟ್ಸ್ಗಳನ್ನು ಡೆವಲಪ್ ಮಾಡಲು ಹೆಣಗಾಡುತ್ತಿವೆ. ಇನ್ನೊಂದು ಬಹಳ ಆಸಕ್ತಿದಾಯಕ ಅಂಶ ನೋಡಿ, ಆಪರೇಷನ್ ಸಿಂಧೂರ್ ಸಮಯದಲ್ಲಿ ಏನಾಯಿತು ಅಂತ. ಒಬ್ಬ ಇಂಡಸ್ಟ್ರಿ ಎಕ್ಸಿಕ್ಯೂಟಿವ್ ಹೆಸರು ಹೇಳಲು ಇಷ್ಟಪಡಲಿಲ್ಲ. ಅವರು ಒಂದು ಪಾಕಿಸ್ತಾನಿ ಮಿಲಿಟರಿ ಎಸ್ಟಾಬ್ಲಿಷ್ಮೆಂಟ್ನ ಏರಿಯಲ್ ಇಮೇಜನ್ನು ತೋರಿಸಿದರು. ಅವರ ಕಂಪನಿಗೆ ಮತ್ತು ಇತರ ಪ್ರೈವೇಟ್ ಫರ್ಮ್ಸ್ಗಳಿಗೆ ಆಪರೇಷನ್ ಸಿಂಧೂರ್ ಮೊದಲು ಪಾಕಿಸ್ತಾನದ ಇಂತಹ ಲೊಕೇಶನ್ಸ್ಗಳ ಸ್ಯಾಟಲೈಟ್ ಇಮೇಜರಿ ಕೊಡಿ ಅಂತ ಸರ್ಕಾರ ಕೇಳಿತಂತೆ. ಕಂಪನಿಗಳು ಆ ಇಮೇಜಸ್ಗಳನ್ನು ಕೊಟ್ಟವು, ಅದು ಉಚಿತವಾಗಿ. ಆದರೆ ಅದಾದ ನಂತರ ರೆಗ್ಯುಲರ್ ಆರ್ಡರ್ಸ್ಗಳು ಬರಲಿಲ್ಲ. ಇದೇ ಸಮಸ್ಯೆ. ಸಂಕಟ ಬಂದಾಗ ಬಳಸಿಕೊಳ್ಳುತ್ತಾರೆ, ಆದರೆ ಕನ್ಸಿಸ್ಟೆಂಟ್ ಪಾರ್ಟ್ನರ್ಶಿಪ್ ಇಲ್ಲ. ಹೀಗಾದರೆ ಈ ಕಂಪನಿಗಳು ಬೆಳೆಯೋದು ಹೇಗೆ? ಈಗ ಮಾತನಾಡೋಣ ಪ್ಲಾನೆಟ್ ಲ್ಯಾಬ್ಸ್ ಮತ್ತು ಮ್ಯಾಕ್ಸರ್ ಬಗ್ಗೆ. ಕಾನ್ಫರೆನ್ಸ್ನಲ್ಲಿ ಹಲವರು ಸರ್ವಿಂಗ್ ಮತ್ತು ರಿಟೈರ್ಡ್ ಆಫೀಸರ್ಸ್ಗಳು ಸೇರಿ ಹೇಳಿದರು, ಪ್ಲಾನೆಟ್ ಲ್ಯಾಬ್ಸ್ ಮತ್ತು ಮ್ಯಾಕ್ಸರ್ ತರಹದ ವೆಸ್ಟರ್ನ್ ಕಂಪನೀಸ್ಗಳು ಭಾರತದ ಸೆನ್ಸಿಟಿವ್ ಲೊಕೇಶನ್ಸ್ಗಳ ಮೇಲೆ ಚಿತ್ರ ತೆಗೆಯಬಾರದು ಅಂತ. ಮತ್ತು ಅಮೆರಿಕಾದ ಸರ್ಕಾರ ತನ್ನ ವೆಸ್ಟ್ ಏಷ್ಯಾ ಕವರೇಜ್ ಮೇಲೆ ಹಾಕಿರೋ ಎಂಬಾರ್ಗೋಗಳನ್ನು ಬೈಪಾಸ್ ಮಾಡಲು
ಭಾರತ ದಾರಿ ಹುಡುಕಬೇಕು ಅಂತ. ಆದರೆ ಇಲ್ಲಿ ಒಬ್ಬ ಇಂಡಸ್ಟ್ರಿ ಎಕ್ಸಿಕ್ಯೂಟಿವ್ ಒಂದು ಕಟು ಸತ್ಯವನ್ನು ಹೇಳಿದರು. ನೀವು ಆ ಸ್ಯಾಟಲೈಟನ್ನು ಶೂಟ್ ಡೌನ್ ಮಾಡಲು ತಯಾರಿದ್ದರೆ, ಇಲ್ಲ ಜಾಮ್ ಮಾಡಲು ಸಾಕಷ್ಟು ರಿಸೋರ್ಸ್ ಇದ್ದರೆ, ಅಥವಾ ಅವರ ಟೆಕ್ನಾಲಜಿಯನ್ನೇ ಬ್ಲಾಕ್ ಮಾಡಬಲ್ಲ ಪ್ರೊಪ್ರೈಟರಿ ತಂತ್ರಜ್ಞಾನವನ್ನು ಅಭಿವೃದ್ಧಿ ಮಾಡಿದರೆ ಮಾತ್ರ ಯಾರಾದರೂ ನಿಮ್ಮ ದೇಶದ ಮೇಲೆ ಸ್ಯಾಟಲೈಟ್ ಇಮೇಜ್ ತೆಗೆಯುವುದನ್ನು ತಡೆಯಬಹುದು ಅಂತ. ಇಲ್ಲದೆ ಹೊರತು ಅದು ಸಾಧ್ಯವಿಲ್ಲ. ಅಷ್ಟೇ ಅಲ್ಲ, ಭಾರತ ಸರ್ಕಾರ ತಾನೇ ಈ ಪ್ಲಾನೆಟ್ ಲ್ಯಾಬ್ಸ್ ಮತ್ತು ಮ್ಯಾಕ್ಸಾರ್ ಹತ್ರ ಇಮೇಜಸ್ಗಳನ್ನು ತೆಗೆದುಕೊಳ್ಳುತ್ತೆ ಅಂತ. ಹಾಗಿದ್ರೆ ಅವನ್ನು ಬ್ಯಾನ್ ಮಾಡುವ ಮಾತು ಎಷ್ಟು ಸಾಧ್ಯ? ನಿಜವಾದ ಪರಿಹಾರ ಬೇರೆಯೇ ಇದೆ. ಭಾರತಕ್ಕೆ ತನ್ನದೇ ಸ್ವಂತ ಆಲ್ಟರ್ನೇಟಿವ್ಸ್ಗಳು ಬೇಕು. ಸರ್ಕಾರದ ಬಳಿಯೋ ಪ್ರೈವೇಟ್ ಸೆಕ್ಟರ್ ಬಳಿಯೋ ಆ ಸಾಮರ್ಥ್ಯ ಈಗ ಇಲ್ಲ. ಅದನ್ನು ಕಟ್ಟುವ ಕಡೆ ಫೋಕಸ್ ಮಾಡಬೇಕು. ಈಗ ಒಂದು ಮಹತ್ವದ ಪ್ರಶ್ನೆ. ಭಾರತ ಸಾಕಷ್ಟು ವೇಗವಾಗಿ ಮುಂದೆ ಹೋಗುತ್ತಿದೆಯೇ? ಭಾರತ ಇಂದು ಆಂಟಿ ಸ್ಯಾಟಲೈಟ್ ಮಿಸೈಲ್ ಕೇಪಬಿಲಿಟಿ ಹೊಂದಿರುವ ಬೆರಳೆಣಿಕೆಯ ದೇಶಗಳಲ್ಲಿ ಒಂದು. ನಮ್ಮ ಬಳಿ ಡೆಡಿಕೇಟೆಡ್ ಡಿಫೆನ್ಸ್ ಸ್ಪೇಸ್ ಏಜೆನ್ಸಿ ಇದೆ ಮತ್ತು ಅದು ಮುಂದೆ ಪೂರ್ಣ ಪ್ರಮಾಣದ ಸ್ಪೇಸ್ ಕಮಾಂಡ್ ಆಗಲಿದೆ. ಟ್ಯಾಕ್ಟಿಕಲ್ ಲೆವೆಲ್ನಲ್ಲಿ ನೋಡಿದರೆ ಲೆಫ್ಟಿನೆಂಟ್ ಜನರಲ್ ಜಬಿನ್ ಮಿನ್ವುಲ್ಲಾ ಅವರು ಒಂದು ಸ್ಪಷ್ಟ ಚಿತ್ರಣವನ್ನು ಕೊಟ್ಟರು. ಇಂದು ಆರ್ಟಿಲರಿ ಯೂನಿಟ್ಗಳು ಪ್ರಿಸಿಷನ್ ಅಮ್ಯುನಿಷನ್ ಫೈರ್ ಮಾಡ್ತಾ ಇದ್ದರೆ ಅದು ಸ್ಪೇಸ್ ಮೇಲೆ ಡಿಪೆಂಡ್ ಆಗಿದೆ ಅಂತ. ಯಾರಾದರೂ ಕಾಮಿಕಾಜೆ ಡ್ರೋನ್ ಲಾಂಚ್ ಮಾಡ್ತಾ ಇದ್ದರೆ, ಸ್ಯಾಟಲೈಟ್ ಗೈಡೆಡ್ ವೆಪನ್ಸ್ಗಳನ್ನು ಹಾರಿಸ್ತಿದ್ರೆ, ಸಬ್ಮೆರಿನ್ಗಳು ಒಂದು ಲ್ಯಾಂಡ್ ಟಾರ್ಗೆಟ್ ಮೇಲೆ ಮಿಸೈಲ್ ಹೊಡಿತಿದ್ರೆ ಎಲ್ಲದಕ್ಕೂ ಸ್ಪೇಸ್ ಅಗತ್ಯ. ಆದರೆ ಎಕ್ಸ್ಪರ್ಟ್ಸ್ಗಳು ಹೇಳುತ್ತಾರೆ ಇಷ್ಟು ಸಾಕಾಗಲ್ಲ. ಭಾರತ ಅಫೆನ್ಸಿವ್ ಸ್ಪೇಸ್ ಕೆಪಬಿಲಿಟಿ ಬಗ್ಗೆ ಇನ್ನಷ್ಟು ಓಪನ್ಲಿ ಮಾತನಾಡಬೇಕು ಅಂತ ಮತ್ತು ಆ ಕ್ಷೇತ್ರದಲ್ಲಿ ಸಾಮರ್ಥ್ಯವನ್ನು ಕಟ್ಟಬೇಕು. ಏಕೆಂದರೆ ಭೂಮಿಯ ಮೇಲಿನ ಸಂಘರ್ಷಗಳು ಬೇಗನೆ ಸ್ಪೇಸ್ಗೆ ವಿಸ್ತರಿಸುತ್ತವೆ. ರಷ್ಯಾ ಈಗಾಗಲೇ ಸ್ಪೇಸ್ನಲ್ಲಿ ನ್ಯೂಕ್ಲಿಯರ್ ವೆಪನ್ಗಳನ್ನು ಡೆಪ್ಲಾಯ್ ಮಾಡಿದೆ, ಇಲ್ಲ ಆ ಸಾಮರ್ಥ್ಯವನ್ನು ಅಭಿವೃದ್ಧಿಪಡಿಸಿದೆ ಅಂತ ವರದಿಗಳಿವೆ. ಅಮೆರಿಕ ಮತ್ತು ಚೀನಾ ನಡುವಿನ ಸ್ಪೇಸ್ ಆರ್ಮ್ ರೇಸ್ ತೀವ್ರಗೊಳ್ಳುತ್ತಿವೆ. ಬೊದೋರಿಯಾ ಅವರು ಎಚ್ಚರಿಕೆಯನ್ನು ಕೊಟ್ಟರು. ಅಮೆರಿಕ ಒಮ್ಮೆ ಸ್ಪೇಸ್ನಲ್ಲಿ ವೆಪನ್ಸ್ ಇಟ್ಟ ದಿನ ಚೀನಾ ಅದನ್ನು ಅನುಸರಿಸುತ್ತೆ ಮತ್ತು ಆ ಬೆದರಿಕೆ ನೇರವಾಗಿ ಭಾರತಕ್ಕೆ ಬರುತ್ತೆ. ಆಗ ನಾವು ಆ ಸಾಮರ್ಥ್ಯವನ್ನು ಕಟ್ಟದೆ ಬೇರೆ ದಾರಿ ಇರಲ್ಲ. ಈಗ ಅತ್ಯಂತ ಮಹತ್ವದ ಮಾತಿಗೆ ಬರುತ್ತೇವೆ. ಲೆಫ್ಟಿನೆಂಟ್ ಜನರಲ್ ದುಷ್ಯಂತ್ ಸಿಂಗ್, ಸೆಂಟರ್ ಫಾರ್ ಲ್ಯಾಂಡ್ ವಾರ್ಫೇರ್ ಸ್ಟಡೀಸ್ನ ಡೈರೆಕ್ಟರ್ ಜನರಲ್ ಅವರು ಹೇಳಿದರು, ಮುಂದಿನ ಯುದ್ಧಗಳಲ್ಲಿ ಸ್ಪೇಸ್ ಅನ್ನೇ ಮೊದಲು ಟಾರ್ಗೆಟ್ ಮಾಡುತ್ತಾರೆ. ಅವರ ನೇರ ಮಾತುಗಳಲ್ಲಿ ಸ್ಪೇಸ್ ಅಂತಿಮ ಗಡಿ ಅಲ್ಲ, ಇದು ಮೊದಲ ರಕ್ಷಣಾ ರೇಖೆ. ಯುದ್ಧ ಆರಂಭವಾದ ಕ್ಷಣ ಏನು ಟಾರ್ಗೆಟ್ ಆಗುತ್ತದೆ ಗೊತ್ತಾ? ಸ್ಪೇಸ್ ಬೇಸ್ಡ್ ಅಸೆಟ್ಸ್. ಯಾಕೆ? ಏಕೆಂದರೆ ಭೂಮಿಯ ಮೇಲಿನ ಟ್ರೂಪ್ಸ್ಗಳಿಗೆ ಡೈರೆಕ್ಷನ್ ಕೊಡ್ತಿರೋದು ಸ್ಯಾಟಲೈಟ್. ಶತ್ರುವಿನ ಮಿಸೈಲ್ಸ್ಗಳು ಲಾಂಚ್ ಸೈಟ್ ಟ್ರ್ಯಾಕ್ ಮಾಡ್ತಿರೋದು ಸ್ಯಾಟಲೈಟ್. ಸಮುದ್ರದ ಮೇಲೆ ಕಣ್ಣಿಡ್ತಿರೋದು ಸ್ಯಾಟಲೈಟ್ಸ್. ಮಿಲಿಟರಿ ಮತ್ತು ಸಿವಿಲಿಯನ್ ಕಮ್ಯುನಿಕೇಷನ್ ಉಳಿಸ್ತಿರೋದು ಸ್ಯಾಟಲೈಟ್ಸ್ಗಳು. ಹಾಗಾಗಿ ಶತ್ರು ಮೊದಲು ಮಾಡ್ತಿರೋದು ಇವನ್ನೇ ಕೆಡಿಸೋದು ಅಂತ. ಮತ್ತು CDS ಜನರಲ್ ಅನಿಲ್ ಚೌಹಾಣ್ ರವರು ಇದನ್ನು ತುಂಬ ಚೆನ್ನಾಗಿ ಸಮ್ಮರೈಸ್ ಮಾಡಿದರು. ನಾವು ಸ್ಪೇಸ್ನಲ್ಲಿ ಫೇಲ್ ಆದರೆ ನಾವು ಕುರುಡರಾಗಿ ಹೋರಾಡಬೇಕಾಗುತ್ತೆ. ಆದರೆ ಸ್ಪೇಸ್ನಲ್ಲಿ ಡಾಮಿನೇಟ್ ಮಾಡಿದರೆ ನಾವು ಫೋರ್ಸೈಟ್ನಿಂದ ಹೋರಾಡ್ತೇವೆ. ಹಾಗಾದರೆ ಭಾರತಕ್ಕೆ ಏನು ಬೇಕು ಸ್ನೇಹಿತರೆ? ಒಂದು ಸ್ಪೇಸ್ ಬೇಸ್ಡ್ ಕೆಪಬಿಲಿಟೀಸ್ ಇನ್ನಷ್ಟು ಡೀಪ್ ಆಗಿ ಅಡಾಪ್ಟ್ ಮಾಡಬೇಕು. 2, ರಿಸಲಿಯನ್ಸ್ ಮತ್ತು ರಿಡೆಂಡೆನ್ಸಿ ಕಟ್ಟಬೇಕು. ಅಂದರೆ ಒಂದು ಸ್ಯಾಟಲೈಟ್ ಹೋದರೆ ಇನ್ನೊಂದು ತಕ್ಷಣ ಕೆಲಸ ಮಾಡಬೇಕು ಅಂತ ಸಿಸ್ಟಮ್ ಇರಬೇಕು. 3, ಪ್ರೈವೇಟ್ ಸೆಕ್ಟರನ್ನು ಇನ್ನಷ್ಟು ವೇಗವಾಗಿ ತನ್ನ ತೆಕ್ಕೆಗೆ ತೆಗೆದುಕೊಳ್ಳಬೇಕು. 4, ಡಿಸಿಷನ್ ಮೇಕಿಂಗ್ ಮತ್ತು ಪಾಲಿಸಿ ಮೇಕಿಂಗ್ನಲ್ಲಿ ಸ್ಪೀಡ್ ಬೇಕು. ಇಲ್ಲದಿದ್ದರೆ ಭಾರತ ಮತ್ತೆ ಕ್ಯಾಚಪ್ ಗೇಮ್ ಆಡಬೇಕಾಗುತ್ತೆ. ಸ್ನೇಹಿತರೆ, ಇದು ತುಂಬ ಮಹತ್ವದ ವಿಷಯ. ಯುದ್ಧ ಮೊದಲು ಭೂಮಿಯ ಮೇಲೆ ಆಗ್ತಿತ್ತು, ನಂತರ ಸಮುದ್ರದ ಮೇಲೆ ಆಯಿತು, ಆಮೇಲೆ ಆಕಾಶದಲ್ಲಿ ಆಯಿತು. ಇನ್ನು ಮುಂದಿನ ಯುದ್ಧ ಆರಂಭವಾಗೋದೆ ಸ್ಪೇಸ್ನಲ್ಲಿ. ಭಾರತ ಈ ಸ್ಪರ್ಧೆಯಲ್ಲಿ ಮುಂದಿರಬೇಕಾದ್ರೆ ಹಿಂದೆ ಬಲವಾದ ಹೆಜ್ಜೆಯನ್ನು ಇಡಬೇಕು.
ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ. ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ. ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ. ಧನ್ಯವಾದಗಳು.